ಎಮ್ಮಿ ಸಗಣಿ ಹಾಕಿತ್ತು ಮನಿ ಮುಂದ. ಹೆಂಗ ಅವರು ಕಂಪೌಂಡಿಗೆ ಹಚ್ಚಿ ಇವ್ರು ಕಂಪೌಂಡಿಗೆ ಹಚ್ಚಿ ಕರೆಕ್ಟ್ ಆ ಕಂಪೌಂಡ್ ಎರಡೂ ನಡಬರಕ್ಕೆ ಸಗಣಿ ಹಾಕಿತ್ತದ ಎಮ್ಮಿ. ಈ ಕಡೆಯಿಂದ ಮನೆಯಿಂದ ಇದು ಬಂತು, ಈ ಕಡೆಯಿಂದ ಮನೆಯಿಂದ ಇದು ಬಂತು. ಇವೆರಡು ಜಗಳಾಡಕತ್ತು. ಯಾಕ? ಈ ಸಗಣಿ ನಂದಂತ ಇದು, ಈ ಸಗಣಿ ನಂದಂತದು. ಇವ್ಯಾಡು ಮನೇನು ಜಗಳಾಡಕತ್ತು. ಇವ್ರು ಜಗಳಾಡಕತ್ರ ಸುಮ್ಮಿರ್ತಾರನ್ರಿ ಹಿಂದ್ ಕುಂತ ಯಜಮಾನ್ರು. ಅವು ಎರಡು ಬಂದುವ, ಅವು ಎರಡು ಜಗಳಾಡಕತ್ತುವ, ಅವು ಎರಡು ಕೊಡ್ಲಿ ಬಡಿಗೆ ತಗೊಂಡವ. ಅದ್ರನ ಇದು ಹೊಡಿತು, ಇದ್ರನ ಅದು ಹೊಡಿತು. ಎಷ್ಟು ಅನ್ನೋದ್ರೊಳಗ ಸುಮ್ಬಿಡ್ತೀರೇನೋ ಹೋಗಿ ಅಪ್ಪಾಯರ ಹರಿಸೇ ಬಿಟ್ರು. ಎದ್ರ ಸಂಬಂಧ? ಎಮ್ಮಿ ಸಗಣಿ ಸಂಬಂಧ. ಈ ಸಗಣಿ ನಂದಂತಿದು, ಈ ಸಗಣಿ ನಂದಂತಿದು ಹೇಳ್ತೀನಿ. ಎಫ್ಐಆರ್ ಹರಿಸಿದ್ರು, ಕಂಪ್ಲೇಂಟ್ ಆಯ್ತು, ಹೋಯ್ತು ಕೋರ್ಟಿಗೆ. ಎಷ್ಟು ವರ್ಷ ಕೇಸ್ ನಡೀತು ಅಂತಂದ್ರ ಯಪ್ಪ ಹೇಳಲಾರಿ ಆ ಕೇಸ್ ನಡೆದೈತಿ. ಹೋಯ್ತು ತಾಲೂಕಾ ಕೋರ್ಟಿಗೆ, ಜಿಲ್ಲಾ ಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆ, ಹೈಕೋರ್ಟಿಗೆ. ಹೇಳ್ತೀನಿ, ಹೈಕೋರ್ಟಿಗೆ ಹೋಗೋದ್ರೊಳಗೆ ಎಷ್ಟು ವರ್ಷ ಆಗಿತ್ತು ಅಂದ್ರೆ 20 ವರ್ಷ ಆಗಿತ್ತು. ಎದ್ರ ಸಂಬಂಧ? ಈ ಸಗಣಿ ನಂದಂತಿದು, ಈ ಸಗಣಿ ನಂದಂತಿದು. 20 ವರ್ಷ ಆಗಿತ್ತು ಹೈಕೋರ್ಟಿಗೆ ಹೋಗೋದ್ರೊಳಗ. ಹೇಳ್ತೀನಿ ನಿಮಗ, ಇವ ಏನಿಲ್ಲ ತಾಲೂಕು ಕೋರ್ಟ್ನಾಗ ಏನು ಜಡ್ಜ್ ಆಗಿದ್ನಲ್ಲ, ಟ್ರಾನ್ಸ್ಫರ್ ಆಗಿ ಎಲ್ಲಿ ಹೋಗಿದ್ದ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದವ. ಅವ ಅಂದ ಕೇಸ್ ನೋಡಿದ ಎದೆ ಡಸ್ ಅಂತ ಒಮ್ಮಲಿಗೆ. ಈ ಫಸ್ಟ್ ಈ ಕೇಸ್ ನಡೆಸಿದವನ ನಾನ, ಇನ್ನೂ ಇದು ಮುಗಿದಿಲ್ಲ, ಇದನ್ನೇನರೆ ಮಾಡಿ ಅಂತ್ಯ ಹಾಡಬೇಕು ಅಂತ ತಿಳ್ಕೊಂಡು ಹೇಳಿ ಕರೆಸಿದವ. ಇಬ್ಬರು ಕರೆಸಿದಗಳನೆ ಇಬ್ರು. ಆ ಕಟಕಟ್ಯಾಗ ಒಬ್ರು, ಈ ಕಟಕಟ್ಯಾಗ ಒಬ್ರು. ಬಂದನೆ ಏನೇನ್ ಸಮಸ್ಯೆ? ಏನಿಲ್ರಿ ಸರ, ಈ ಸಗಣಿ ನಾಂದ್ರಿ. ಹೌದಾ? ನಿಂದೇನ ಸಮಸ್ಯೆ? ಏನಿಲ್ರಿ ಸರ, ಈ ಸಗಣಿ ನಂದ್ರಿ. ಅವ ಕೋರ್ಟ್ ವಕೀಲ್ ಅಂದ, ಜಡ್ಜ್ ಅಂದ, ಈ ಸಗಣಿ ನಿಂದು ಅಲ್ಲ, ಈ ಸಗಣಿ ನಿಂದು ಅಲ್ಲ, ಅದು ಎಮ್ಮಿದೈತಿ. ಎಮ್ಮಿ ಬಂದು ಕೇಳಿ ಕೊಡ್ತೀನಿ, ನೀವು ಮನೆಗೆ ನಡ್ರಿ ಅಂದವ. ಮನೆಗೆ ನಡ್ರಿ. ಸಗಣಿ ಸಂಬಂಧ 20 ವರ್ಷ ಕೇಸ. ಭಾರಿ ಅದ್ಭುತ ನಮ್ಮ ಜನ. ಎದರ ಸಂಬಂಧ ಜಗಳಾಡೋದು? ಏನು ಅಟ್ಟ ಜಗಳಾಡೋದು. ಆನಂದೇ ಇಲ್ಲ, ಆನಂದೇ ಇಲ್ಲ. ಸ್ಟಾರ್ಟ್ ನಿಮ್ಮದು. ಮನೆಯೊಳಗೆ ಬಹಳ ಚಲೋ ಸಂಸಾರ ನಡೆದಿತ್ತು ಅಂದ್ರೆ ಹೋಗಿ ಬತ್ತಿ ಹಚ್ಚೇ ಬಿಡದಲ್ಲಿ ಅತ್ತಿಗರೆ ಹಚ್ಚೋದು, ಸೊಸಿಗರೆ ಹಚ್ಚೋದು. ಎಷ್ಟು ಚಂದ ಬಾಳೆ ಮಾಡ್ತಿರ್ತಾವ ಅಂದ್ರೆ ಪಾಪ ಬಾಳ ಚಂದ ಬಾಳೆ ಮಾಡ್ತಿರ್ತಾವ. ಒಟ್ಟ ಬಾಳೆ ಹೆಂಗರೆ ಮಾಡ ಮುಗಿಸೇ ಬಿಡೋದು, ಅಂತೆ ಹಾಡೇ ಬಿಡೋದು. ಒಟ್ಟ ಮನೆ ಯಾಡ್ ಆಗಬೇಕ, ಒಟ್ಟ ಖುಷಿ ಇರೋದಲ್ಲಿ ಮಗನಿ. ಎಷ್ಟು ಚಂದ ನಗತಿರ್ ನೋಡಿ ಅಂತ ಹೇಳಿದ್ರು. ಭಾರಿ ನಗತಿರ್. ಕಾಯಕ, ಸೇವೆ, ದಾಸೋಹ, ಯಾರಿಗೂ ಗೊತ್ತಾಗದ ಹಾಗೆ ಸೇವೆಯನ್ನ ಮಾಡ್ತಕ್ಕಂತ ಮರುಳು ಶಂಕರ ದೇವರನ್ನು ಕೊಡ್ತಾರ. ಇವತ್ತಿನಿಂದ ನಂದು ಕಲ್ಯಾಣದೊಳಗ ಕಾಯಕ ಇಲ್ಲ, ಕಲ್ಯಾಣವನ್ನ ಬಿಟ್ಟು ನಾನು ಹೋಗಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ರು ಮರುಳು ಶಂಕರ ದೇವರು. ಎಲ್ಲೆಲ್ಲಿಂದ ಬರ್ತಾರ್ರಿ? ಅಫ್ಘಾನಿಸ್ತಾನದಿಂದ ಎಷ್ಟೆಷ್ಟು ದೂರಿಂದ ಕಲ್ಯಾಣಕ್ಕೆ ಬಂದ್ರು ಶರಣರು. ಯಾವುದರ ಸಲುವಾಗಿ? ಬಸವಣ್ಣನನ್ನ ನೋಡಬೇಕು ಅಂತ, ಬಸವಣ್ಣನನ್ನ ಕಾಣಬೇಕು ಅಂತ, ವಚನ ಸಾಹಿತ್ಯವನ್ನ ಪಡೆದುಕೊಳ್ಳಬೇಕು ಅಂತ, ಶರಣರೆಲ್ಲರೂ ಕುಳಿತುಕೊಂಡು ಭಕ್ತಿ ಭಾವದ ಭಜನೆಯನ್ನ ಮಾಡಬೇಕು ಅಂತ, ವಚನ ಚಿಂತನೆಯನ್ನ ಮಾಡಬೇಕು ಅಂತ ಕಲ್ಯಾಣದೊಳಗೆ ಹೆಂಗ ಬೋರ್ಡ್ ಇದ್ವಲ್ಲ, ಎಲ್ಲ ಶರಣರು ಏನು ಬೋರ್ಡ್ ಹಾಕಿದ್ರು ಅಂತಂದ್ರ, ಹದುಳು ಬಣ್ಣಿರೇ ಸುಸ್ವಾಗತ, ಶರಣರ ಬರಬೆಮಗೆ ತಳಿರು ತೋರಣಗಳನ್ನ ಕಟ್ಟುವೆ, ಶರಣರ ಬರಬೆಮಗೆ ಪ್ರಾಣ ಜೀವಾಳವಯ್ಯ. ಹೆಂಗ ಕಲ್ಯಾಣದೊಳಗೆ ಬೋರ್ಡ್. ಈಗ ನಮ್ಮ ಮನೆ ಮುಂದದಾವ, ನಮ್ಮ ಮನೆ ಮುಂದೆ ಹೆಂಗದಾವ ಅಂತಂದ್ರ ನಾಯಿ ಇದೆ ಎಚ್ಚರಿಕೆ. ನಮ್ಮ ಬೋರ್ಡ್ ಏನು ಅಂದ್ರೆ ನಾಯಿ ಇದೆ ಎಚ್ಚರಿಕೆ. ಯಾಕಂದ್ರೆ ಒಳಗ ನಾಯಿ ಐತಿ, ಹಿಡಿದಿತ್ತು ಸಕಾಸ ಬಾಪ. ಕಲ್ಯಾಣದೊಳಗೆ ಹಂಗಿರ್ಲಿಲ್ಲ. ಮನಸ್ಸು ಬಿಚ್ಚಿ ಎಲ್ಲರಿಗೂ ಸ್ವಾಗತ.
ಶರಣರು ಬರ್ತಾರಂದ್ರ ತಳಿರು ತೋರಣಗಳನ್ನ ಕಟ್ಟಿ ನಾನು ಸ್ವಾಗತಿಸುವೆ ಅಂತ ಶರಣರು ಬರೀತಾರ. ಅಂತಹ ಒಂದು ಕಲ್ಯಾಣ, ಅಂತಹ ಒಂದು ಪುಣ್ಯಭೂಮಿ ಬಸವ ಕಲ್ಯಾಣ ಬಂದ್ರು. ಒಂದು ಪ್ರಸಂಗ ಬಸವ ಕಲ್ಯಾಣದೊಳಗಡೆ 1,96,000 ಅಮರಗಣಗಳ ಪ್ರತಿನಿತ್ಯ ಪ್ರಸಾದವನ್ನ ಮಾಡಬೇಕು ಅನ್ನುವಂತ ಪ್ರಸಂಗ. ಆದ್ರ ಆ ಎಲ್ಲ ಜಂಗಮರು ಅಷ್ಟ ಆಗಾಕ ಇನ್ನು ಎಷ್ಟು ಕಮ್ಮಿ ಇದ್ರು ಅಂದ್ರೆ 6,000 ಜನ ಜಂಗಮರು ಕಡಿಮೆ ಇದ್ರು. ಬಸವಣ್ಣನವರು ಚಿಂತೆ ಒಳಗೆ ಕುಳಿತುಕೊಂಡ್ಬಿಟ್ರು. 6,000 ಜಂಗಮರನ್ನ ಎಲ್ಲಿಂದ ಕರ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ತಿರ್ಬೇಕಾದ್ರ ಬಸವಣ್ಣನವರ ಚಿಂತನೆಯನ್ನ ನೋಡಿದ ಚೆನ್ನ ಬಸವಣ್ಣ ಕೇಳ್ತಾನ, ಬಸವಣ್ಣ ಏನೋ ಚಿಂತೆ ಮಾಡಾಕತ್ತಿಯಲ್ಲ, ಏನಾಗ್ಯದ? ನೀವ್ ಯಾರ ಮನೆಯೊಳಗೆ ಹನಿ ಹಚ್ಕೊಂಡು ಕುಂತೀರಿ ಅಂದ್ರೆ ಕೇಳ್ತಾರ ನೋಡ್ರಿ, ಯಾಕೆ ಏನಾಗೈತಿ, ಏನ್ ಮಾಡಾಕತ್ತಿ, ಏನ್ ಚಿಂತೆ ಹತ್ತೈತಿ ಕೇಳೋದಿಲ್ಲ. ಆಜುಬಾಜು ಮನೆಯವ್ರು ಬಂದು ನೀವು ಕುಂತಿರ್ತೀರಿ, ಗಂಡ ಏನ್ರ ಕೊಡಸಲಾರ್ದ ಶಟಕೊಂಡ್ ಕುಂತಿರ್ತೀರಿ. 2 ದಿನ ಊಟ ಬಿಟ್ಟು 3 ದಿನ ಊಟ ಬಿಟ್ಟು 3 ದಿನ ಊಟ ಬಿಟ್ರೆ 4ನೇ ದಿನ ಊಟಕ್ಕೆ ಬರೋಬ್ಬರಿ ಗಂಡ ಏನ್ರ ತಂದು ಕೊಡ್ತಾನ ಅನ್ನೋದು ನಿಮ್ಗೆ ಖಾತ್ರಿ ಇರ್ತೈತಿ. ಬಸವಣ್ಣ ಚಿಂತೆ ಮಾಡಾಕತ್ತಿದ್ದ ಕೇಳ್ತಾನ ಚೆನ್ನ ಬಸವಣ್ಣ, ಯಾಕಪ್ಪ ಏನು ಚಿಂತೆ ಮಾಡಾಕತ್ತಿ? ಆಗ ಬಸವಣ್ಣ ಅಂತಾನ, ಏನಿಲ್ಲ ಚೆನ್ನ ಬಸವಣ್ಣ, 1,96,000 ಅಮರಗಣಗಳಿಗೆ ಪ್ರತಿನಿತ್ಯ ಪ್ರಸಾದ ಮಾಡಬೇಕು ಅನ್ನುವ ಸಂಕಲ್ಪ ನಂದು. ಆದರ 6,000 ಜನ ಜಂಗಮರ ದಾಸೋಹಕ್ಕೆ ಕಡಿಮೆ ಬಿದ್ದಾರ. 6,000 ಜಂಗಮರನ್ನ ಎಲ್ಲಿಂದ ಕರ್ಕೊಂಡು ಬರಬೇಕಂತ ವಿಚಾರ ಮಾಡಾಕತ್ತೀನಿ ಅಂದಗಳನೆ ಚೆನ್ನ ಬಸವಣ್ಣನವ್ರು ಹೇಳ್ತಾರ ಬಸವಣ್ಣನವ್ರಿಗೆ, ಬಸವಣ್ಣ 6,000 ಜನ ಜಂಗಮರನ್ನ ಬೇಕು ಅಂತಂದ್ರ ಕಾಶ್ಮೀರದ ಪಾಂಡವಪುರವೆಂಬ ಪಟ್ಟಣದಲ್ಲಿ ಮಹಾದೇವ ಗೋಪಾಲನ ಆಸ್ಥಾನದೊಳಗ 6,000 ಜನ ಜಂಗಮರದಾರ, ಅವರನ್ನು ಹೋಗಿ ನೀನು ಕರೆದುಕೊಂಡು ಬಾ. ಬಸವಣ್ಣಂದ ಆಗ್ಲಿ ಹೊರಟೇ ಬಿಟ್ಟೆ ಅಂತ ತಿಳ್ಕೊಂಡು ಹೇಳಿ ವೇಷವನ್ನ ಬದಲಿಸಿಕೊಂಡು ಮಸಾಲೆ ವ್ಯಾಪಾರಿಗಳನ್ನ ಮಾರಬೇಕು ಅನ್ನುವಂತ ವೇಷವನ್ನ ಧರಿಸಿಕೊಂಡು ಹೊರಟ ಕಾಶ್ಮೀರದ ಕಡೆಗೆ, ಮಾಂಡವ್ಯಪುರದ ಪಟ್ಟಣದ ಕಡೆಗೆ ಹೊರಟ. ಅಲ್ಲಿ ಹೋಗುದ್ರೊಳಗೆ ಎಲ್ಲ ಜಂಗಮರು ಓಡಾಡಾಕತ್ತಿದ್ರು. 6,000 ಜನ ಜಂಗಮರು ಅಂದ್ರೆ ಭೋಜನ ಪ್ರಿಯರು. ಪ್ರಸಾದ ಒಂದೆದ್ದು ಬಿಟ್ರೆ ಜಂಗಮರಿಗೆ ಖುಷಿಯೋ ಖುಷಿ. ಜಂಗಮರನ್ನ ಹೆಂಗ ಒಲಿಸಬೇಕನ್ನು ಸೂತ್ರ ಹೇಳುತ್ತೆ ನಿಮಗ. ಜಂಗಮರನ್ನ ಹೆಂಗ ಒಲಿಸಬೇಕು ಅಂದ್ರ ಮೃಷ್ಟಾನ್ನ ಭೋಜನವನ್ನ ಮಾಡಿ ಜಂಗಮನಿಗೆ ತೃಪ್ತಿ ಮಾಡಿಬಿಟ್ರೆ ಜಂಗಮ ನಿಮಗೆ ಆಶೀರ್ವಾದ ಮಾಡಿ ಹೋಗಿಬಿಡ್ತಾನೆ. ನೀವು ನೋಡ್ರಿ ಚನ್ನವೀರ ಅಜ್ಜವರು ಎಲ್ಲೇ ಹೋಗ್ಲಿ, ಎಲ್ಲೇ ದಾಸೋಹವನ್ನ ಪ್ರಾರಂಭ ಮಾಡ್ಲಿ, ಮೊಟ್ಟ ಮೊದಲಿಗೆ ಅವರ ಕಾಯಕ ಏನಾಗಿತ್ತು ಅಂದ್ರ ಜಂಗಮನಿಗೆ ತೃಪ್ತಿಯಾಗಿ ಪ್ರಸಾದ ಮಾಡಿಸಿ ಬೇಕಾದಷ್ಟು ಜನ ಬರ್ಲಿ ಅವರು ಪ್ರಸಾದ ಮಾಡ್ಕೊಂಡು ಹೋಗಬಹುದು ಅನ್ನುವಂತ ವಿಚಾರ ಚನ್ನವೀರ ಅಜ್ಜವ್ರದಿತ್ತು. ಪ್ರತಿದಿನ ಪ್ರತಿ ವರ್ಷ ದಾಸೋಹ, ಎಲ್ಲಿ ಕಾಣುತ್ತದೆ ಅಲ್ಲಿ ದಾಸೋಹ, ಎಲ್ಲಿ ಕಾಣುತ್ತದೆ ಅಲ್ಲಿ ಕಾಯಕ. ಇವತ್ತು ಸಹಿತ ಪೂಜ್ಯನೀಯ ಗುರುಪಾದ ಲಿಂಗ ಮಹಾಶಿವಯೋಗಿಗಳು ನಮ್ಮ ಹಾಗೆ ನಿಮ್ಮ ಹಾಗೆ ಮಾತುಗಳನ್ನ ಆಡೋದಿಲ್ಲ, ಹೇಳಿಕೆಗಳನ್ನ ಕೊಡುವುದಿಲ್ಲ, ಬಹಿರಂಗ ಭಾಷಣವನ್ನ ಮಾಡುವುದಿಲ್ಲ. ನೇಗಿಲವನ್ನ ಹಿಡಿದು ಮಣ್ಣಲ್ಲಿ ಕಾಲನ್ನ ಇಟ್ಟು ಕಾಯಕವನ್ನ ಮಾಡೇ ದಾಸೋಹವನ್ನ ಮಾಡ್ತಕ್ಕಂಥವರು ನಮ್ಮ ಪರಮ ಪೂಜ್ಯನೀಯ ಗುರುಗಳು. ಜೋರು ಚಪ್ಪಾಳೆಯನ್ನ ತಟ್ಟಬೇಕು ಪರಮ ಪೂಜ್ಯರಿಗೆ. ಕಾಯಕ ಹೆಂಗ ಕಾಯಕ ಮಾಡಬೇಕು ಅಂದ್ರ ಬಾಲ್ಕಿ ಒಳಗ ಕುಂಬಾರದ ಗುಂಡಯ್ಯ ಅಂತ ಆಗಿ ಹೋಗದ. ಕುಂಬಾರದ ಗುಂಡಯ್ಯ ಎಷ್ಟು ಚಲೋ ಕಾಯಕ ಮಾಡ್ತಿದ್ದ ಅಂದ್ರ ಮಣ್ಣನ್ನ ಹದ ಮಾಡಬೇಕು ಅಂತ ಕುಣ್ಯಾಕತ್ರ, ಮಣ್ಣನ್ನ ಹದ ಮಾಡಬೇಕು ಅಂತ ಕುಂಬಾರ ಗುಂಡಯ್ಯ ಬಾಲ್ಕಿ ಒಳಗ ಕುಣ್ಯಾಕತ್ರ ಕೈಲಾಸದೊಳಗ ಶಿವ ಕುಣಿತಿದ್ನಂತ. ಕುಂಬಾರ ಗುಂಡಯ್ಯನ ಕಾಯಕವನ್ನ ನೋಡಿ ನಮ್ಮದು ನಿಮ್ಮದು ನೋಡಿ ಯಾರಿಗೆ ಕುಣಿತಾರೇನು? ಸನಿಯಕ್ ಸರಿ ಬರೋದಿಲ್ಲ. ಯಾಕೆ ಹೋಗು ನಮಗೂ ಹತ್ತಿಗೆತ್ತೈತಿ ಅಂತ ಸನಿಯಕ್ ಸರಿ ಬರೋದಿಲ್ಲ. ಭಾಳ ಚಲೋ ಕಾಯಕ ಮಾಡ್ತೀರಿ, ಸೇವಾ ಮಾಡ್ತೀರಿ. ಹೆಂಗ ಅತ್ತಿಗೊಬ್ಬೇಕಿ ಚಾಪಿ ಹಾಸಾಕತ್ತಿದ್ಲು ಶಶಿ. ಇವು ಹತ್ತಿದೇರು ಸುಮ್ಮಿರಲ್ಲ ನೋಡ್ರಿ, ವಯಸ್ಸಾಗಿರ್ತಾವ, ಸುಮ್ ಕುಂತ್ರಿ. ಇವ್ರದ್ದು ಬಾಳೆ ಚಂದ ನಡೀತೈತಿ, ಇವು ಸುಮ್ ಕೊಂಡ್ರಲ್ಲ ಮನೆ. ವಯಸ್ಸಾದ್ಮೇಲೆ ಇವ್ರದ್ದು ಸ್ಟಾರ್ಟ ಮನ್ಯಾಗ. ಅತ್ತೆಂದ್ಲು ಶಶಿ, ನಾನು ಚೇರ್ ಮೇಲೆ ಕುಂತೀನಿ, ನೀನು ಜಮಖಾನ ಮೇಲೆ ಕುಂತಿ. ನಾ ಬಂದು ಜಮಖಾನ ಮೇಲೆ ಕುಂತ್ರ ನೀ ಎಲ್ಲಿ ಕುಂಡ್ರತಿ? ಅತ್ತಿ ನಿಮ್ಮ ಸ್ಥಾನಕ್ಕಂತರೂ ಕುಂಡ್ರಾಕಾಗೋದಲ್ರಿ, ನಿಮ್ಮ ಸರಿಸಮ ಅಂತರೂ ಕುಂಡ್ರಾಕಾಗೋದಲ್ರಿ. ನಿಮಗ ಮಣಿ ಹಾಕ್ತೀನಿ, ನಾ ಜಮಖಾನ ಮೇಲೆ ಕುಂಡಿರ್ತೀನಿ.
ಸುಮ್ ಬಿಡ್ಬೇಕ ಬ್ಯಾಡಿದು. ನಾಮ್ ಬಂದು ಜಮಖಾನ ಮೇಲೆ ಕುಂತ್ರ ನೀ ಎಲ್ಲಿ ಕುಂಡ್ರತಿ ಅಂತ ಕೇಳ್ತದ. ಅತ್ತಿ ನಿಮ್ಮ ಸಮಾಂತರ ಆಗಾಕ ಸಾಧ್ಯ ಇಲ್ರಿ. ನೀವು ಜಮಖಾನ ಮೇಲೆ ಕುಂತ್ರ ನಾನ್ ನೆಲದ ಮೇಲೆ ಕುಂಡಿರ್ತೀನಿ ಅಂತದ ಪಾಪ ಸಸಿ. ಇಟ್ಟಕ್ಕರೆ ಸುಮ್ ಬಿಡ್ಬೇಕ ಬ್ಯಾಡಿದು. ನಾ ಬಂದು ನೆಲದ ಮೇಲೆ ಕುಂತ್ರ ನೀ ಎಲ್ಲಿ ಕುಂಡ್ರತಿ. ಅತ್ತಿ ನಿಮ್ಮ ಸಮಾಂತರ ಕುಂಡ್ರಾಕ್ ಸಾಧ್ಯ ಇಲ್ರಿ. ತೆಗ್ಗು ತೋಡಿ ತಳಗ ಕುಂಡ್ರತೀನ್ರಿ, ನಿಮ್ಮನ್ನ ಮ್ಯಾಲ ಕುಂಡ್ರಸ್ತೀನ್ರಿ ಅಂದ್ಲು. ಇಟ್ಟಕ್ಕೆ ಸುಮ್ಮ ಬಿಟ್ರ ಅತ್ತಿ ಬಾಳ ಚಲೋ ಇತ್ತು, ಬಹಳ ಚಲೋ ಇತ್ತು. ಮತ್ತೆ ಕೇಳತ್ತಿದ್ದು, ನಾ ಬಂದ ತೆಗ್ನ್ಯಾಗ ಕುಂತ್ರ ನೀ ಎಲ್ಲಿ ಕುಂಡ್ರತಿ. ಅವಾಗ ಸೊಸಿ ಅಂದ್ಲು, ಅತ್ತಿ ನಿಮ್ಮನ್ನ ತೆಗ್ನಾಗಿಟ್ಟ ಅದರ ಮ್ಯಾಲ ಅಟ್ಟ ಮಣ್ಣು ಮುಚ್ಚಿ ಆ ಮಣ್ಣಿನ ಮೇಲೆ ಕುಂಡಿರ್ತೀನಿ ಅಂದ್ಲಕಿ. ಹಿಂಗ ಸೇವಾ ಮಾಡೋದಲ್ಲ, ಹಿಂಗ ಹೇಳೋದಲ್ಲ, ಮನಸ್ಸು ಬಿಚ್ಚಿ. ಬಸವಣ್ಣ ಪ್ರಸಾದಕ್ಕಂತ ತಿಳ್ಕೊಂಡು 6,000 ಜಂಗಮರನ್ನು ಹುಡುಕಿಕೊಂಡು ಹೊರಟ ಕಾಶ್ಮೀರದ ಕಡೆಗೆ. 6,000 ಜನ ಜಂಗಮರನ್ನ ನೋಡಿ ಆನಂದ ಭರಿತವಾದ ಬಸವಣ್ಣ ಹೆಂಗ ಜಂಗಮರನ್ನ ಒಲಿಸಬೇಕು ಅಂತ ತಿಳ್ಕೊಂಡು ಹೇಳಿ ಅವರಿಗೆ ಬೃಷ್ಟಾನ್ನ ಭೋಜನವನ್ನ ಪ್ರತಿದಿನ ಎಡಿ ಮಾಡಿ ಹಾಕಿ 6,000 ಜಂಗಮರ ಮನಸ್ಸನ್ನ ಗೆದ್ದು ಬಿಟ್ಟ. ಸ್ವಲ್ಪ ದಿನ ಹೋದ ಬಳಿಕ ಬಸವಣ್ಣ ಕೇಳತಾನ, ನೋಡ್ರಪ್ಪ ಜಂಗಮರ, ನನ್ನ ಜೊತೆಗೆ ಕಲ್ಯಾಣಕ್ಕೆ ಬರ್ತೀರೇನು? 6,000 ಜನ ಜಂಗಮರನ್ನ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಕರ್ಕೊಂಡು ಬರೋದು ಹೆಂಗ? ಮಹಾದೇವ ಭೂಪಾಲನಿಗೆ ಗೊತ್ತಾದ್ರೆ ಬಿಡಬೇಕಲ್ಲ, ಬಿಡೋದಿಲ್ಲ. ಹೆಂಗ ಕರ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಹೇಳಿ ಶಿವನೇ ತಾವಾಗಿರ್ತಕ್ಕಂತ ಬಸವಣ್ಣ ವಿಚಾರ ಮಾಡ್ತಾನ. ಹೆಂಗಾದ್ರೂ ನಡೆಯೋದಿಲ್ಲ, ಇವರನ್ನ ಜೋಳಿಗೆ ಒಳಗೆ ಗಂಟು ಹಾಕೊಂಡು ಕರ್ಕೊಂಡು ಹೋಗಬೇಕಂತ ತಿಳ್ಕೊಂಡು ಹೇಳಿ 2,000 ಬಲಗಡೆ ಜೋಳಿಗೆ ಒಳಗ, 2,000 ಎಡಗಡೆ ಜೋಳಿಗೆ ಒಳಗ, 2,000 ತಲೆ ಮೇಲೆ ಇಟ್ಕೊಂಡು ರಾತ್ರಿ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬರ್ತಾನ ಬಸವಣ್ಣ. 6,000 ಜಂಗಮರನ್ನ ಕರೆದುಕೊಂಡು. 6,000 ಜನ ಜಂಗಮರು. ನಿಮಗೆ ಆಶ್ಚರ್ಯ ಅನಿಸಬಹುದು. ಎಡಗಡೆ ಜೋಳಿಗೆ ಒಳಗೆ 2,000,